ಗೈಸ್ ಇದು ಚಿಕ್ಕದ್ರಿಂದ ಇಷ್ಟಪಡೋದನ್ನ ಬರ್ದಿದ್ದೀನಿ. ನಂಗೆ ದಹಿಪುರಿ ಇಷ್ಟ. ದಹಿಪುರಿ ಆದ್ಮೇಲೆ ಪಾನಿಪುರಿ. ದಹಿಪುರಿ. ಗೈಸ್ ನಾನು ಸ್ಟೇಟಸ್ ಹಾಕ್ಬೇಕಾದ್ರೆ ಯಾವಾಗ್ಲೂ ಅದೇ ಹಾಡ್ ಹಾಕ್ತೀನಿ. ಇತ್ತೀಚೆಗೆ ಲವ್ ಮಾಕ್ಟೇಲ್ 3 ಬಂದ್ಮೇಲೆ ನನ್ನ ಮಗಳಿಗೆ ತುಂಬಾ ಇಷ್ಟ ಸಾಂಗು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ರೂನಿ ಅಂಬುಜ ವ್ಲಾಗ್. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಅಂಬುಜ ವ್ಲಾಗ್. ಗೈಸ್ ಇವತ್ತು ನಮ್ಮ ಮುನ್ನಿ ಊನೋಸ್ ಬೆಟರ್ ಮಾಡ್ತಿದ್ದಾಳೆ. ಆದರೆ ನನ್ನ ಜೊತೆ ಆಪೋನೆಂಟ್ ಆಗಿ ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ನೀವೇ ನೋಡಿ, ಅವಳೇ ಇಂಟ್ರೊಡ್ಯೂಸ್ ಮಾಡ್ತಾಳೆ. ಗೈಸ್ ಇವತ್ತಿನ ದಿನ ಹೇಗಿರುತ್ತೆ ಗೊತ್ತಿಲ್ಲ, ಯಾರು ಆನ್ಸರ್ ಮಾಡ್ತಾರೆ ಅಂತ. ನಾನು 100% ಅಂತ ನಾನು ಅನ್ಕೊಂಡಿದ್ದೀನಿ. ಗಿಫ್ಟ್ ಏನಮ್ಮ ಗೆದ್ದವ್ರಿಗೆ? ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದಾಳಂತೆ. ಓಕೆ ನೋಡೋಣ ಯಾರು ಪಾರ್ಟಿಸಿಪೇಟ್ ಮಾಡ್ತೀವಿ ಚೆನ್ನಾಗಿ. ಈ ಕಡೆ ಬರ್ಲಿ ಡ್ಯಾಡಿ, ಹಾಯ್ ಮಾಡಿ. ಹಾಯ್. ಈ ಕಡೆ ಮಮ್ಮಿ ಬರ್ಲಿ. ಇವಾಗ ಫಸ್ಟ್ ರೂಲ್ಸ್ ಹೇಳ್ಬಿಡ್ತೀನಿ. ಇದು ಸ್ಲೇಟಲ್ಲಿ ಬರ್ಕೋಬೇಕು ನಾವು, ಅದರಲ್ಲಿ ನೀವು ಬರೀಬೇಕು ಆಯ್ತಾ? ನೋಡ್ತೀರಾ ನೋಡಿ ಗೈಸ್, ಯಾವ ಥರ ಸ್ಲೇಟು ಮತ್ತೆ ಇದೆಲ್ಲ ನಾವು ಹಿಡಿದು ತುಂಬಾ ವರ್ಷನೇ ಆಗೋಯ್ತು. ಯಾವಾಗ ಅಂದ್ರೆ ಅದೇ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಹಿಡಿದಿರ್ತೀವಿ. ನಮ್ಗಂತೂ ಯಾವ ಪ್ಲೇ ಹೋಮ್ ಡೇ ಕೇರ್ ಏನು ಇರಲಿಲ್ಲ, 1ನೇ ಕ್ಲಾಸಲ್ಲೆಲ್ಲ ಹಿಡಿದಿರ್ತೀವಿ. ಇವಾಗ ರೂಲ್ಸ್ ಏನಂದ್ರೆ ಗೆದ್ದವ್ರಿಗೆ ನಾನು ಏನಾದ್ರೂ ಗಿಫ್ಟ್ ಕೊಡ್ತೀನಿ, ಸೋತವ್ರಿಗೆ ಏನಾದ್ರೂ ಪನಿಷ್ಮೆಂಟ್ ಕೊಡ್ತೀನಿ. ಗಿಫ್ಟ್ ಯಾವಾಗ? ಗಿಫ್ಟ್ ಕೊಡ್ತೀನಿ, ಬೇಗ ಕೊಡ್ತೀನಿ. ಸಂಡೇನಾ ಮಂಡೇನಾ ಯಾವಾಗ? ನಾಳೆ ಸಂಡೇ. ನಾಳೆ ಕೊಡ್ತೀಯಾ? ಓಕೆ. ಸೋತವ್ರಿಗೆ ಪನಿಷ್ಮೆಂಟ್ ನಾಳೆನೆ. ಓಕೆ. ಇವಾಗ ಕ್ವಶನ್ ಸ್ಟಾರ್ಟ್ ಮಾಡ್ಲಾ? ಇಬ್ರದ್ದು ಪಾಯಿಂಟ್ ಬರ್ಕೋಬೇಕು. ನೀವು ಅಂಬೋರು ಅಂತ ಹಾಕ್ಬಿಟ್ಟು ಪಾಯಿಂಟ್ ಬರ್ಕೊಳ್ಳಿ, ನೀವು ಅಂಬೋರು ಅಂತ ಹಾಕ್ಬಿಟ್ಟು ಪಾಯಿಂಟ್ಸ್ ಈ ಕಡೆ ಬರ್ಕೊಂಡ್ಬಿಡ್ತೀನಿ. ಈ ಕಡೆ ಸ್ಟಾರ್ಟ್ ಮಾಡ್ಲಾ? ಇವತ್ತು ಓನರ್ಸ್ ಬೆಟರ್ ನಾನ್ ಮಾಡಿಲ್ಲ, ಯಾಕಂದ್ರೆ ಮುನ್ನಿ ಮಾಡ್ತಿದ್ದಾಳೆ. ನೋಡ ಮುಂದೆ ಏನಾದ್ರು ನೀವು ಕಮೆಂಟ್ ಮಾಡಿದ್ರೆ ಅಥವಾ ಮುಂದೆ ಏನಾದ್ರು ಇನ್ನೂ ಚೆನ್ನಾಗಿ ರೀಚ್ ಆದ್ರೆ ನಾನ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಗೈಸ್ ಇವಾಗ ಸ್ಟಾರ್ಟ್ ಆಯ್ತು. ಇವಾಗ ನಿಸರ್ಗ ಅವರು ರೆಡಿ ಆಗಿದ್ದಾರೆ ಕ್ವೆಶನ್ ಕೇಳಲಿಕ್ಕೆ. ನೋಡೋಣ ಹೇಗೆ ಹೇಳ್ತೀವಿ ಆನ್ಸರ್ ಅಂತ. ನೀನ್ ಯಾವ ತರ ಪ್ರಿಪೇರ್ ಆಗಿದ್ಯಾ? ನಾನಂತೂ 100% ಪ್ರಿಪೇರ್ ಆಗಿಲ್ಲ, 100% ಎಲ್ಲ ಗೊತ್ತು. ಹೇಳ್ತೀಯ ಆನ್ಸರು? ನೋಡಿ ಗೈಸ್, ಅರವಿಂದ್ ಅಂತೂ ಫುಲ್ಲು ರೆಡಿ ಆಗ್ಬಿಟ್ಟಿದ್ದಾರೆ. ನನಗೆ ಸ್ವಲ್ಪ ಭಯ, ಯಾಕಂದ್ರೆ ನನ್ಗೂ ಎಲ್ಲ ಚೆನ್ನಾಗಿ ಗೊತ್ತು ಅವಳ ಬಗ್ಗೆ. ಆದ್ರೂ ನಾನು ಸ್ವಲ್ಪ ಮನೆಗಿಂತ ಬಿಸ್ನೆಸ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು, ಹಂಗಾಗಿ ಸ್ವಲ್ಪ ಟೆನ್ಷನ್, ಸ್ವಲ್ಪ ಮೆಮೊರಿ ಪವರ್ ಲಾಸ್ ಆಗ್ಬಿಡುತ್ತೆ ನಂಗೆ ಅವಾಗ. ಇವಾಗ ಫಸ್ಟ್ ಕ್ವಶನ್, ಇಬ್ರು ಜೋರಾಗಿ ಹೇಳ್ಬಾರ್ದು, ಇಬ್ರು ನಂಗೂ ತೋರಿಸ್ಬೇಕು. ಇಬ್ರು ನಂಗೆ ತೋರಿಸ್ಬೇಡಿ, ಕ್ಯಾಮ್ರಾ ಫಸ್ಟ್ ತೋರಿಸಿ ಆಮೇಲೆ ನಾನು ಹೇಳ್ತೀನಿ ಏನು ಅಂತ. ಮೈ ಫೇವ್ರೇಟ್ ಕಲರ್, ನನ್ ಇಷ್ಟವಾದ ಕಲರ್. ನಂಗೆ ಚಿಕ್ಕ ವಯಸ್ಸಿಂದ ಇಷ್ಟ, ನೋಡ್ಕೊಂಡು ಬರೀ. ಆಗ್ಲೇ ಅಳಿಸ್ತಾರೆ ಗೈಸ್, ಮೋಸ. ಒಂದ್ಸರಿ ಬರ್ದ್ಮೇಲೆ ಅಳಿಸ್ಬಾರ್ದು. ಎರಡರಲ್ಲಿ ಒಂದ್ ಬರ್ದ್ರು ಕೊಡ್ತೀನಿ. ಎರಡೈತೆ ಒಂದೇ ಒಂದ್ ಬರಿಬೇಕಾ? ತೋರಿಸಿ. ನೀನ್ ಹೇಳ್ಬೇಕೀಗ. ನೀವು ಅಲ್ಲಿ ತೋರಿಸಿ, ನಾನು ಹೇಳ್ತೀನಲ್ಲಮ್ಮ. ಕ್ಯಾಮ್ರಾಗ್ ತೋರಿಸಿ ರೆಡಿ. ನೀವು ತೋರಿಸಿ ಕ್ಯಾಮ್ರಾಗೆ. ಪಿಂಕ್ ಅಥವಾ ಬ್ಲೂ? ಡಾರ್ಕ್ ಪಿಂಕ್. ಪಿಂಕ್ 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 ಏನ್ ಪಿಂಕೇ ಬರ್ದಿತ್ತಂತೆ, ಆದ್ರೆ ಸ್ಮಾಲ್. ಇಬ್ರದ್ದು ಪಾಯಿಂಟ್ ಎಲ್ಲಿ ಹೋಗ್ಬಿಡುತ್ತೆ ಅಂತ ಭಯ ಆಗ್ಬಿಡುತ್ತೆ. ಗೈಸ್ ಇವಾಗ ಸೆಕೆಂಡ್ ಕ್ವೆಶನ್ ಕೇಳ್ತಿದ್ದಾಳೆ ನನ್ನ ಮಗಳು. ನನಗಂತೂ ಭಯ ಆಗ್ತಿದೆ ಸೀರಿಯಸ್ಲಿ. ನೋಡೋಣ ಹೇಳಿ, ನಿಮ್ಗೆ ಏನ್ ಅನ್ನಿಸ್ತೈತೆ? ನನ್ಗೆ ಏನಿಲ್ಲ, ಎಲ್ಲ ಗೊತ್ತು. ಎಲ್ಲ ಗೊತ್ತು. ಅದೇಂಗೆಲ್ಲ ಗೊತ್ತು ಅಂತ ಅನ್ಕೊಂತೀರಾ? ಕ್ವೆಶನ್ಸ್ ಗೊತ್ತಾ? ಕ್ವೆಶನ್ ಗೊತ್ತಿಲ್ಲ, ಅವಳ ಬಗ್ಗೆ ಗೊತ್ತು. ಈ ತರ ಧೈರ್ಯ ಅಪ್ಪ ಮಗಳಿಗೆ. ನಾನು ಯಾವಾಗ ಹುಟ್ಟಿದ್ದು ಅಂದ್ರೆ ಎಷ್ಟು ಗಂಟೆಲಿ, ಟೈಮ್ ಆಫ್ ಬರ್ತ್
ಬೇಗ ಬರೀತಾರ AM PM ಬರಿಬೇಕು. ಬೆಳಗ್ಗೆನ ಮಧ್ಯಾಹ್ನ ಸಂಜೆನ ರಾತ್ರಿನ ಟೈಮು ಬರಿಬೇಕು. ಹಾಗಿದ್ರೆ ತೋರಿಸಿ ಕ್ಯಾಮ್ರಾಗೆ. 12:04 ಮಧ್ಯಾಹ್ನ. ಇಬ್ರಿಗೂ ಒಂದೊಂದು ಪಾಯಿಂಟ್. ಎಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ದೀವಿ. ಇಬ್ರು ಎಲ್ಲ ತಿಳ್ಕೊಂಡು ವಾವ್ ನಾನು ಅರು 0 ಬಂದಿದ್ದು ನಾನು 1 ನೆಕ್ಸ್ಟ್ 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 ಬೇಗ ನನ್ನ ಫೇವ್ರೆಟ್ ಜೀಪ್. ದಳಿಸ್ಬೇಕಾ? ಗೊತ್ತಾ? ಬರ್ದಾಯ್ತಾ? ಒಬ್ಬ ಬರ್ದಾಯ್ತ ಅಡಿ ಆಗ್ಲಿ. ನೋಡಿ ತಾರ್. ನಾನು ಅದೇ ಬರ್ದಿರೋದು ತಾರ್. ಎಲ್ಲಮ್ಮ ಎಲ್ಲರೂ ಆ ತಾರ್ ನಾನು ಈ ತಾರ್ ತಾರ್ ಗೈಸ್. ಆ ತರ ಯಾವುದು? ಅದೇ ಕರೆಕ್ಟ್. ನನ್ನ ಕನ್ನಡ ಮೀಡಿಯಂ ಅಮ್ಮ. ಅವರು ಕನ್ನಡ ಮೀಡಿಯಂ. ಒಂದು ನೀಟಾಗಿ ಬರುತ್ತೆ. ನಂಗೆ ಬೆಳಗ್ಗೆ ತಿಂಡಿ ಬ್ರೇಕ್ಫಾಸ್ಟ್ ಏನ್ ಇಷ್ಟ? ಯಾವಾಗ ಕೊಟ್ರು ತಿಂತೀನಿ. ಕಂದ ಇಬ್ರಿಗೂ ಗೊತ್ತು ಕಣೆ ಎಲ್ಲ. ಇವು ಆಡಿದರೆ ನಿಮಗೆ ಗೈಸ್. ದೋಸೆ. ದೋಸೆ ದೋಸೆ ಎಲ್ಲಾರು ದೋಸೆ. ಇವಾಗ ಟಫ್ 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 ಕೇಳ್ತೀನಿ. ಅದೇ ನಂದು ಗೈಸ್. ಅವಳ ಬಗ್ಗೆ ಸೀರಿಯಸ್ಲಿ ಹೇಳ್ಬೇಕು ಅಂದ್ರೆ ಮೈ ಕೊಡಮ್ಮ. ಅವಳ ಬಗ್ಗೆ ಸೀರಿಯಸ್ಲಿ ಹೇಳ್ಬೇಕಂತಂದ್ರೆ ಇಬ್ರಿಗೂ ಗೊತ್ತು. ಯಾಕಂದ್ರೆ ನಮ್ಮ ಮುದ್ದಿನ ಮಗಳವಳು. ಇಬ್ರಿಗೂ ಎಲ್ಲ ಕರೆಕ್ಟ್ ಆಗಿ ಗೊತ್ತು. ಬೈ ಮಿಸ್ಟೇಕ್ ಒಂದೊಂದು ಮಿಸ್ಟೇಕ್ ಆಗಬಹುದು. ನೋಡೋಣ ನೆಕ್ಸ್ಟ್ ಕ್ವೆಶ್ಚನ್. ಇವಾಗ ನೆಕ್ಸ್ಟ್ ಕ್ವಶನ್ ಟಫ್ ಐತೆ. ನಮ್ ಕ್ಲಾಸ್ ಟೀಚರ್ ಹೆಸರು ಇಬ್ರಿಗೂ ಗೊತ್ತಿಲ್ಲ. ನಿಮ್ಗಂತೂ ಹೇಳಿದೀನಿ ಮಮ್ಮ. ನಾನು ಡ್ಯಾಡಿಗೆ ಹೇಳಿಲ್ಲ, ನಿಮ್ಗೆ ಹೇಳಿ. ಡ್ಯಾಡಿಗೆ ಚೆನ್ನಾಗಿ ಗೊತ್ತು ಕಂದ. ಡ್ಯಾಡಿ ನಿನ್ ಪೇರೆಂಟ್ಸ್ ಮೀಟಿಂಗ್ ಬರುತ್ತೆ. ಈ ಸಲ ಇಲ್ಲಿ ಬಂದೈತೆ, ಇನ್ನೂ ಆಗೇ ಇಲ್ವಲ್ಲ. ಆದ್ರೂ ಬರ್ತಾನೆ ಇರುತ್ತೆ. ಆಮೇಲೆ ಅಪ್ಪಗ್ ಫೋನ್ ಎಲ್ಲ ಮಾಡ್ತಿರ್ತೀನಿ ಅವ್ಳ ಫೋನಲ್ಲಿ. ನಿಮ್ ಫೋನ್ಗೂ ಮಾಡಿದೀನಿ. ಗೊತ್ತಿಲ್ವಾ? ಒಂಚೂರು ಇದೆ ಯಾರಿಗೆ ಗೊತ್ತು. ನಿಮ್ಗೂ ಗ್ಯಾಪ್ ನಿಸ್ಕೊಳ್ಳಿ. ತೋರ್ಸಿಬ್ರು. ಆಲಿಸ್ ಮ್ಯಾಮ್ ಏನ್ ಬರ್ದಿದ್ದೀರಾ? ಏನು ಏನು ಹೇಳಿ. ಅರ್ಪಿತಾ. ಅರ್ಪಿತಾ ಅಂತ 10th ನಿರ್ಮಲಾ ಕಾನ್ವೆಂಟ್ ಅಲ್ಲಿ ಗೊತ್ತಿಲ್ಲ ಅಂತ ಟೀಚರ್. ನಮ್ಗೆ ಗೊತ್ತು. ಆಲಿಸ್ ಮ್ಯಾಮ್ ಮರ್ತ್ಬಿಟ್ಟಿದೆ. ಸರಿ, ಇವಾಗ ನೆಕ್ಸ್ಟ್ ಕ್ವಶನ್. ಏನ್ ಹೇಳ್ಬೇಕು? ನೆಕ್ಸ್ಟ್ ಕ್ವಶನ್ ಇಲ್ಲ ಅಲ್ಲ. ಪಾಯಿಂಟ್ಸ್ ಎಷ್ಟೈತೆ ಹೇಳಿ? 4. ಇಬ್ರದ್ದು 4 ಟೈಲ್ ಐತೆ. ಡೇಟ್ ಆಫ್ ಬರ್ತ್ ನಮ್ದು. ಇಬ್ರಿಗೂ ಗೊತ್ತಿರುತ್ತೆ. ಡೇಟು ಡೇ ಎಲ್ಲ ಬರಬೇಕು. ಡೇ ಬೇಡ. ಬೇಡ ಬರ್ತೀವಿ. ತೊಂದ್ರೆ ಇದೆ. ಗೈಸ್ ರೆಡಿ? 17/4/2009 ಫ್ರೈಡೆ. ಸರಿಯಾ? ಬರ್ಡೇ ಪಾಯಿಂಟ್ಸ್ ಹಾಕೊಡಿ. 5 ಆಗಿದೆ. 5 ಈಗ ಇದು ಗೊತ್ತಿರ್ಲಿಲ್ಲ ಅಂದಿದ್ರೆ ಆಗ್ಲೇ ಕೈ ಜ್ಯೂಸ್ ಕುಡ್ತಿದ್ದೆ. ಹಂಗಲ್ಲ. ಈಗ ಯಾರು ಗೊತ್ತಿಲ್ಲ ಪನಿಷ್ಮೆಂಟ್ ಕೊಡ್ಲೇಬೇಕು. ಕೊಡ್ತೀನಿ. ಸೇಯಿಂಗ್ ಎಷ್ಟು ಮೀ ಮಾಡ್ಬೇಕು. ಯಾರು ಸೋಲ್ತಾರ ಅವ್ರು. ಆಯ್ತಾ? ಬಂದ್ಬಿಡು. ನಾನ್ ಸೋಲಲ್ಲ ಗೈಸ್. ನಾನೇ ಗೆಲ್ಲೋದು, ಅರುಣೇ ಸೋಲೋದು. ನಾನೇ ಗೆಲ್ಲೋದು. ಆಯ್ತು. ನಂಗೆ ಫೇವ್ರೆಟ್ ದೇವಸ್ಥಾನ ಕರ್ನಾಟಕದಲ್ಲಿಲ್ಲ. ಅದು ನನ್ನ ಫೇವ್ರೆಟ್ ದೇವಸ್ಥಾನ. ಅದೆಲ್ಲ ಹೇಳ್ಬಾರ್ದು. ನೀವು ಕರ್ನಾಟಕದಲ್ಲಿ ಇಲ್ಲ ಅದು ಇದೆಲ್ಲ ಹೇಳ್ಬಾರ್ದು. ಅದೇ ನೀವು ದೇವರ ಹೆಸರು ಬರೆಯಂಗಿಲ್ಲ, ದೇವಸ್ಥಾನದ ಹೆಸರು ಬರೀಬೇಕು. ದೇವಸ್ಥಾನದ ಹೆಸರು ಬರ್ದಿಲ್ವಾ? ಚೀಟಿಂಗ್ ಇದಿಲ್ಲ. ಪಾಯಿಂಟ್ ಇಲ್ಲ. ಏನು ಬರ್ದಿರ್ಲಿಲ್ಲ. ಇಲ್ಲ, ಅಲ್ಲಿ ಬ್ಯಾಕ್ ಕ್ಯಾಮ್ರಾ ಇಂದ ಜುಬೇರಣ್ಣ ಹೇಳ್ಕೊಡ್ತು.
ಇಲ್ಲ ಗೈಸ್ ಏನ್ ಮಾಡಿದ್ದು ಮಂತ್ರಾಲಯ. ಗೈಸ್ ನಾನು ಮಂತ್ರಾಲಯ ರಾಯರು ಅಂತ ಬರ್ತಿದ್ದೀನಿ. ರೂಲ್ಗೆ 0, ನನಗೆ ಎಲ್ಲ 0 ಅಲ್ಲ. ನಿಮಗ್ ಮಮ್ಮಿ ಪಾಯಿಂಟ್ಸ್ ಹಾಕಿ. ಇವಾಗ 3, 6 ನಿಮಗ್ 7. ನನಗೆ 7 ನಿಂಗೆ 6. ವಾ ಥ್ಯಾಂಕ್ ಯು ವರೋ. ಒಂದರ್ ಸೋತಲ್ಲ. ಡ್ಯಾಡಿ ಗೊತ್ತಿತ್ತು. ನಿಮ್ಮ ಮೈ ಕಿಡಿಯಮ್ಮ ಅಪ್ಪನ ವಯಸ್ಸಲ್ಲಿ ಕೇಳ್ತಾನ. ಗೊತ್ತಿತ್ತು, ಕನ್ಫ್ಯೂಸ್ ಆಗೋಯ್ತು. ಪರವಾಗಿಲ್ಲ. ಕಳಿಸ್ಬೇಕಾ? ನೆಕ್ಸ್ಟ್ ಬೇಗ ಬೇಗ. ನನ್ನ ಫೇವ್ರೇಟ್ ಫುಡ್ ನಾನ್ ವೆಜ್ ಅಲ್ಲಿ ಹೇಳ್ಕೊಳ್ಬಾರ್ದು ನೀವು, ಇಬ್ರು ಫಾಸ್ಟ್ ಆಗಿ ಬರೀತಾರೆ. ಬಿರಿಯಾನಿ. ನೀವೇನ್ ಬಿರಿಯಾನಿ? ಚಿಕನ್. ಅಯ್ಯೋ ಚಿಕನ್ ಅಂತ ಬರ್ತೈತಲ್ಲ. ಇಲ್ಲ ಇಲ್ಲ ಹಂಗ್ ಬರಲ್ಲ. ಬಿರಿಯಾನಿ ನೀನ್ ಹೇಳಿದ್ದು ಆನ್ಸರ್. ನೀನ್ ಆನ್ಸರ್ ಹೇಳಿದ್ ಬಿರಿಯಾನಿ. ನಾನ್ ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿ ತಿನ್ನಲ್ವಲ್ಲ, ಮಟನ್ ತಿನ್ನಲ್ವಲ್ಲ, ಹಂಗಾಗಿ ಚಿಕನ್. ಗೈಸ್ ನಾನು ಸೀರಿಯಸ್ಲಿ ಅನ್ಕೊಂಡಿದ್ದೆ ಅವ್ರ ಮುಂದೆ ನನ್ಗೆ ಗೆಲ್ಲಕ್ಕಾಗಲ್ಲ ಅಂತ. ಯಾಕೆ ಅಂದ್ರೆ ಅವ್ರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿತ್ತು. ನಾನು ಅಷ್ಟೊಂದು ತಿಳ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೆ. ಸೀರಿಯಸ್ಲಿ ಅಪ್ಪ ಡ್ಯಾಡಿ ಗೊತ್ತಿತ್ತು, ಬರೆಯೋದ್ರಲ್ಲಿ ಕನ್ಫ್ಯೂಸ್. ತಪ್ಪು ನಿಂದು. ಆಮೇಲೆ ಹಂಗಾದ್ರೆ ಬೇಡ. ನೆಕ್ಸ್ಟ್ ನೋಡಿ ಮೋಸ ಅವಳಿಗೆ ಅಪ್ಪನ ಮೇಲೆ ಲವ್, ಅದಕ್ಕೆ ಅವ್ರಿಗೆ ಕಾಂಪ್ರಮೈಸ್ ಸರಿ ಸರಿ ಈಗ ನೆಕ್ಸ್ಟ್ ಎಷ್ಟಾಯ್ತಾರೋ 8, 6. 8 ಕೈಯೆಲ್ಲ ಬಣ್ಣ ಆಗುತ್ತೆ. ನೆಕ್ಸ್ಟ್ ನನ್ನ ಫೇವ್ರೇಟ್ ದೇವ್ರು. ಫೇವ್ರೇಟ್ ದೇವ್ರು ಸೇಮು. ಏನ್ ಸೇಮು? ಆನ್ಸರ್ ಹೇಳ್ಬಿಡಿ ಡ್ಯಾಡಿಗೂ. ರಾಯರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. 8, 6. 8, 6, 7, 9, 7 ಈಗ 9, 7. ಇದು ಇಳ್ಕೊಂಡು ಮಾಡ್ತೀನಿ. 3, 6, 8, 3, 6, 9, 8. ಇವಾಗ 8 to 9. 9, 7, 9 ಎಲ್ಲ 7 to 9 ಅವರು. 7 to 9 ಕಳ್ಳ 1 ಪಾಯಿಂಟ್ ಗಿರ್ಸ್ಕೊಂಡೈತಿ. ನನ್ನ ಫೇವ್ರೇಟ್ ಕಾರ್ 3 ಐತೆ. 3ಅಲ್ಲಿ 1 ಬರೋದ್ರೆ 2 1 ಅಥವಾ 2 ಬರೀರಿ. ಗೊತ್ತಿದ್ರೆ 2 ಬರೀರಿ, ಇಲ್ಲಾಂದ್ರೆ 1 ಬರೀರಿ. ಡ್ಯಾಡಿ ಏನು ಬರ್ತೇವೆ? ಕಾರ್ ನನ್ ಫೇವ್ರೇಟ್. ನನ್ ಬರೀ ಕಾರ್, ನನ್ ಬರೀ ಕಾರ್. ನೀನ್ ಅಪ್ಪಂಗ್ ಮಾತ್ರ ಇಲ್ಲಿ ಹೋಗಿ ಹೋಗಿ ಮುಂದಕ್ಕೆ ಕಾರ್ ಅದು ಇದು ನೆನ್ಪು ಮಾಡ್ತೀಯಾ. ನನ್ಗೆ ಏನು ಹೇಳಲ್ಲ ಗೈಸ್. ನಾನು ಎಷ್ಟು ಫಾಸ್ಟ್ ಆಗಿ ಬರೀತೀನಿ, ಆದ್ರೂ ಅವಳು ಹಂಗೆ ಮಾಡ್ತಿದ್ದಾಳೆ ಅವಾಗ. ಆಯ್ತಾ? 1 ಬರೀ. ಏನು ಹೇಳ್ಕೊಡಲ್ಲ. ಇಲ್ಲ ಇಲ್ಲ ಹಂಗಲ್ಲ. ನನ್ನ ಅಪ್ಪ ಇನ್ನೂ ಬರ್ದಿಲ್ಲ. ಆಯ್ತಾ? ಬೇಗ ತಪ್ಪಾದ್ರೆ ಪರವಾಗಿಲ್ಲ, ತೋರಿಸಿ. ಆಡಿ, ಬೆನ್ಸ್, BMW 3ಅಲ್ಲಿ 1 ಅದು. BMW, ಆಡಿ. ಹೆಂಗೆ 2 ಬರ್ದಿದ್ದೀನಿ? ಒಂದೇ ಬರಿಬೇಕು. ಬಂದ್ರು. ಆಮೇಲೆ ನೀನ್ ಕಾರು ಅಂತ ಒತ್ತಿ ಹೇಳಿದ್ನ ಚೇಂಜ್ ಮಾಡಿ. ಅಮ್ಮ 2 ಬರೆದ್ರು ಪರವಾಗಿಲ್ಲ ಅಂತ ಹೇಳ್ದೆ ನಾನು ಅಲ್ವಾ. ವೆರಿ ಗುಡ್. 10, 8. 10, 8. ನನಗೂ ಗೊತ್ತಿತ್ತು BMW ಎಲ್ಲ. ಆಯ್ತು. ನೆಕ್ಸ್ಟ್ ಬೇಗ ಬೇಗ ಬರ್ಲಿ. ಮೈ ಫೇವ್ರೇಟ್ ಸ್ವೀಟ್ 2ರಲ್ಲಿ 1 ಬರೆದ್ರು ಕೊಡ್ತೀನಿ. ಗೊತ್ತಮ್ಮ? ಗೊತ್ತಾ ಹೇಳಿ? ನಾನು ನಿನ್ಗೆ ಹೇಳಲ್ಲ, ಅಲ್ಲೇ ತೋರಿಸ್ಬಿಡ್ತೀನಿ. ಹೇಳ್ಬಿಡಿ ಸರಿ. ಡ್ಯಾಡಿ ತೋರಿಸ್ತೀನಿ. ಚೇಂಜ್ ಮಾಡ್ಬಿಟ್ರೆ ಚಂಪಾಕಲಿ ಅಥವಾ ಮಿಲ್ಕ್ ಸ್ವೀಟ್ ಬರುತ್ತಲ್ಲ ಅದು. ಚಂಪಾಕಲಿ, ಮೈಸೂರು 2 ಬರೆಯಂಗಿಲ್ಲ. ಮುನಿ ಕ್ಯಾನ್ಸಲ್ ಮಾಡ್ಕೊಂಡ. ನಾನು 100 ಬರೀತೀನಿ. ಹಾಗೆ ಅದೇ ಒಂದು ಆಪ್ಷನ್ ಮಾಡ್ಕೊಬಿಡ್ತೀಯ. ತಪ್ಪು. ಚಂಪಾಕಲಿನೇ ಫಸ್ಟ್ ಬರ್ತಿದ್ರು. ಹಂಗ್ ಬರಲ್ಲ. ತಪ್ಪು. ಮೈಸೂರು ಪಾಕ್ ಸ್ವೀಟ್ ಇಷ್ಟ ಇಲ್ಲ. ಅದು ನಂದಿನಿ ಕೊಟ್ಬಿಡು. ನೆಕ್ಸ್ಟ್ ಹಂಗ್ ಮಾಡ್ಬಿಡ. ಒಂದ್ಸಲಿ 2 ಬರಿಬೇಡಿ. 11, 9, 2 ಬರ್ದ್ರೆ ಆಪ್ಷನ್ ತಗೋಬಹುದು ನೀವು. ಒಂದೇ ಬರಿಬೇಕು. ಆಲ್ರೆಡಿ ಮೈಸೂರು ಪಾಕ್ ಇಷ್ಟ ಇಲ್ಲ ತಾನೆ. ನೀನು ಆಗ ಕ್ಯಾನ್ಸಲ್ ಮಾಡ್ಬೇಕಿತ್ತು ಹೇಳ್ಬೇಕು ಅಂದ್ರೆ. ಆಯ್ತು, ಕ್ಯಾನ್ಸಲ್ ಮಾಡಿದ್ದೀನಿ. ಹಂಗಲ್ಲ ನೀವು 2 ಬರೆಯಂಗಿಲ್ಲ. 2 ಬರೋ ಆಪ್ಷನ್ ಆಯ್ತದೆ ಇರೋದು. ಆಯ್ತು ಜಗಳ. ಮೋಸ. ಚಿಕ್ಕ ಬಾಬು ಜಗಳ. 11, 9 ಆಯ್ತು.
ನಂದು 9. ಚಿಕ್ಕ ಮಕ್ಳ ತರ ಅಲ್ಲಕಂದ ಅರ್ಥ ಮಾಡ್ಕೊ ನೀನೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಹೀರೋ ಫೇವ್ರೆಟ್ ಹೀರೋ ನಾನೇನು ಇಷ್ಟಪಡ್ತೀನಿ ಅದನ್ನ ಇಷ್ಟಪಡ್ತೀನಿ ಪಕ್ಕ ಕಾಣಿಸ್ತಿದ್ಯಾ? ಆಯ್ತಾ ರೆಡಿ? ಹ್ಮ್ ಸುದೀಪ್. ಏನ್ ಬರುದ್ರಿ? ನಾನೇ ಸೂಪರ್ 12 9. ಹಲೋ ಹಲೋ ಅದೇನು ನನ್ ಮಗಳು ನಾನೇ ಆಯ್ತು ಇದು ಐತಲ್ಲ. ಇನ್ನೂ ಐತೆ. ನನ್ನ ಫೇವ್ರೆಟ್ ಸಾಂಗ್ ಗೊತ್ತು ಬಟ್ ನನ್ನ ಫೇವ್ರೆಟ್ ಸಾಂಗ್ ಮೂವಿ ಹೆಸರು ಇರೋದು ಅದನ್ನ ಅಂದ್ರೆ ಸಾಂಗೇ ಬರಿಬೇಕು. 2 ವರ್ಡ್ ಆದ್ರೂ 2 ಲೈನ್ 1 ಲೈನ್ ಆದ್ರೂ ಬರಿಬೇಕು. ಬರ್ದಾಗಿದ್ರೆ ತೋರಿಸಿ. ಮಧ್ಯದ ಲೈನ್ ಆದ್ರೂ ಪರವಾಗಿಲ್ಲ, ಒಂಚೂರಾದ್ರೂ ಬರಿಬೇಕು. ಒಂಚೂರು ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು. ಫುಲ್ ಬರಿಬೇಡಿ ಮಾ. ಇದು ಯಾವ್ದು ಗೊತ್ತಾ? ನಂಗೆ ಮರ್ತೋಯ್ತು. 1 ನಿಮಿಷ ಇರಿ. ನಕ್ಕರು ಚಂದ ಅತ್ತರು ಚಂದ. ಮಗಳೇ ಮಗಳೇ ಇದು ಅಪ್ಪನಲ್ಲ ಅಲ್ಲಿ ಅದ್ರಲ್ಲಿ ಐತೆ ತಾನೆ. ಇದ್ಯಾವ್ದೋ ಬೇರೆ ಸಾಂಗ್. ಇಲ್ಲ ಚಂದ ಇಲ್ಲ ಗೊತ್ತಿಲ್ಲ ಇಬ್ರಿಗೂ ಇಲ್ಲ ಪ್ರಾಮಿಸ್ ಆ ಸಾಂಗ್ ನಿಮ್ಗೆ ಗೊತ್ತಾದ್ರೆ ನೀವು ಬರ್ಲಿ. ಲವ್ ಮಾಡ್ತಿರ್ತೀರಿ ನಾನೇ ಹೇಳದ್ನಲ್ಲ ಇವಾಗ. ಇದು ರೈನಲ್ಲಿ ಬರಲ್ಲ. ಸಾಂಗ್ ನಂಗೆ ಫುಲ್ ಸಾಂಗ್ ಗೊತ್ತು. ಸರಿ ಆಯ್ತು ಇದು ಇಬ್ರಿಗೂ ಇಲ್ಲ. ಇದು ಮಗಳೇ ಮಗಳೇ ಇದು ಅಪ್ಪನಲ್ಲಿ ಬೇರೆ ಸಾಂಗ್. ನಂಗೆ ಲವ್ ಮಾರ್ಕೆಟ್ 3 ಅಂತ ಗೊತ್ತಿತ್ತು ಗೈಸ್. ಸೀರಿಯಸ್ಲಿ ನನ್ನ ಮಗಳು ಅದು ಸಕ್ಕ ಇಷ್ಟಪಡ್ತಾಳೆ ಯಾವಾಗ್ಲೂ. ನಾನು ಗೈಸ್ ನಾನು ಸ್ಟೇಟಸ್ ಹಾಕ್ಬೇಕಾದ್ರೆ ಯಾವಾಗ್ಲೂ ಅದೇ ಹಾಡು ಹಾಕ್ತೀನಿ. ಇತ್ತೀಚೆಗೆ ಲವ್ ಮಾರ್ಕೆಟ್ 3 ಬಂದ್ಮೇಲೆ ನನ್ನ ಮಗಳಿಗೆ ತುಂಬಾ ಇಷ್ಟ ಸಾಂಗು. ಅದಕ್ಕೂ ಮುಂಚೆ ನಾನು ಅವಳಿಗೊಂದು ಸಾಂಗ್ ಇದು ಮಾಡ್ತಿದ್ದೆ, ಅವಾಗಲೇ ಡಿಕೇಟ್ ಮಾಡ್ತಿದ್ದೆ. ಈಗ ಈ ಸಾಂಗ್ ಇಷ್ಟ ಆದ್ರೆ ಬರೆಯಕ್ ಮರ್ತೋಯ್ತು. ಅಂದ್ರೆ ಲವ್ ಮಾರ್ಕೆಟ್ 3 ಅಂತ ಗೊತ್ತಿತ್ತು. ನಾನು ಚಿಕ್ಕ ವಯಸ್ಸಿಂದ ಎಷ್ಟು ಸ್ಕೂಲ್ನ ಚೇಂಜ್ ಮಾಡಿದ್ದೀನಿ. ಕಾಲೇಜ್ ಬರಿಬಾರ್ದು, ಸ್ಕೂಲ್ ಮಾತ್ರ. ಎಷ್ಟು ಅಂತ ಅಂದ್ರೆ ನಂಬರ್ ಅಲ್ಲಿ ಚೇಂಜ್ ಮಾಡಿದೀನಿ ಅಂತ ಹೇಳ್ಬಾರ್ದು ನೀನು. ಅಂದ್ರೆ ಎಷ್ಟು ಸ್ಕೂಲ್ ಓದಿದ್ದೀನಿ ಅಂತ. ಅಂದ್ರೆ ಸ್ಕೂಲಲ್ಲಿ ಓದಿದ್ದೀನಿ. ಪ್ರಿ ಕೆಜಿ ಎಲ್ಲ ಸೇರ್ಸ್ಬೇಕು ಹೋಗುತ್ತೆ. ಪ್ರಿ ಕೆಜಿಯಿಂದ 10th ವರೆಗೂ. ತೋರ್ಸಿ ಡ್ಯಾಡಿ. 3 ಏನು ಹೇಳಿದ್ರಿ? ಅದು ಕಾಮನ್ ಆಗಿ ನಮ್ಮಿಬ್ರಿಗೂ ಗೊತ್ತಿರುತ್ತೆ. ಓದ್ಸಿರೋ ನಾವೇ ತಾನೆ. ಮರ್ತೋಗ್ಬಿಟ್ಟಿದ್ರೆ ಪ್ರಿ ಕೆಜಿ ಇಲ್ಲ ಇಲ್ಲ ಅಂತ ಹೇಳಿ. ಈಗ 14 10 14 ಮೋಸ ಮಾಡ್ತಾರೆ. ಇಲ್ಲ ಗೈಸ್ ಮೋಸ ಮಾಡ್ತಿಲ್ಲ. ಗೈಸ್ ಇದು ಸಿಗರೇಟ್ ಅನ್ಕೊಂಡ್ಬಿಟ್ಟಿಲ್ಲ. ಹೇಳಕ್ ಬರುತ್ತೆ ಕಂದ. ಮ್ಯಾಚ್ ಬಾಕ್ಸ್ ಯಾವ್ದಾಗ ಅಂದಲ್ಲ ಹೇಳ್ಬಿಟ್ಟು ಅಷ್ಟೇ. ಆಮೇಲೆ ಇದು ಚಾಪ್ಸ್ಟಿಕ್ ಕಾಣುತ್ತೆ. ಇಂಗ್ಲಿಷ್ ಮೀಡಿಯಂ ಓದಿರೋದು ನೋಡಕ್ಕಂತ ನೋಡಿದ್ರಿ ಸಿಗರೇಟ್ ತರನೇ ಕಾಣುತ್ತೆ. ನಮ್ಮ ಮನೇಲಿ ಯಾರು ಇಲ್ಲ ನೆಕ್ಸ್ಟ್ ಬೇಗ ಮೈಕಿಡ್ಬೇಕು ಅಪ್ಪ ನೀವು. ಬೇಗ ನೆಕ್ಸ್ಟ್. ನನ್ನ ಫೇವ್ರೆಟ್ ಫ್ರೂಟ್. ಫೇವ್ರೆಟ್ ಫ್ರೂಟ್ ತಿನ್ನಲ್ವಲ್ಲ ಕಂದ ನೀನು. ಫೇವ್ರೆಟ್ ಫ್ರೂಟ್ ಇಲ್ವಾ ನಂದು? ಆದ್ರೆ ನೀನ್ ತಿನ್ನಲ್ವಲ್ಲ. ಅದು ತಿಂತೀನಿ ನಾನು. ಫೇವ್ರೆಟ್ ಫ್ರೂಟ್ ಗೊತ್ತಿಲ್ವಾ? ಅಂದ್ರೆ ನೀನ್ ತಿನ್ನದೇ ಇಲ್ವಲ್ಲ ಯಾವ್ದನ್ ಕೊಟ್ರು. ಫೇವ್ರೆಟ್ ಫ್ರೂಟ್ ಕನ್ಫ್ಯೂಷನ್ ಇಲ್ಲ. ಗೊತ್ತಿಲ್ವಾ? ಫೇವ್ರೆಟ್ ಪಕ್ಕ ಗೊತ್ತು ನಂಗೆ. ಆದ್ರೆ ಗೊತ್ತಿಲ್ವಾ? ಫೇವ್ರೆಟ್ ಫ್ರೂಟ್ ಗೊತ್ತಿಲ್ವಾ ರೆಡಿ? ಅಪ್ಪನ ಮುದ್ದಿನ ಮಗಳು. ಗೊತ್ತಾಯ್ತು ಬೇಡ 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 ಆಪ್ಷನ್ ಕೊಟ್ಬಿಟ್ಟಿದ್ದೆ. ಮೋಸನಪ್ಪ ಸಕ್ಕಲ್ ಮೋಸ. ವಿಡಿಯೋದಲ್ಲಿ ನೋಡ್ಕೊಳ್ಳಿ. ನೋಡಿ ಎಷ್ಟು ಸೈಲೆಂಟ್ ಆಗಿರ್ತಾಳೆ ಅಷ್ಟು ಮೋಸ ಮಾಡ್ತಿದ್ದಾಳೆ. ಮೋಸ ಮಾಡ್ತಿಲ್ಲ ವಿಡಿಯೋದಲ್ಲಿ ನೋಡಿ. ಒಂಚೂರು ಮೋಸ ಮಾಡಿದ್ರೆ ಗೊತ್ತೇ ಇಲ್ಲ ಅಂದವ್ರ ನೀವ್ ಹಿಂಸೆ ಮಾಡಿ ಬರ್ಸ್ಬೇಕಂದ. ಗ್ಯಾಪ್ ನಿಲ್ಸ್ಕೊಳ್ಳಿ ಅಂತ ಹೇಳ್ಬೋದು. ಮ್ಯಾಂಗೋ. ನೀವು ಒಂದು ಮ್ಯಾಂಗೋನೆ. ಅದಕ್ಕೆ ತಪ್ಪಿದ್ದೀರಾ? ಖುಷಿಯಾಗಿರಿ. ತೋರ್ಸಿದ್ರೆ ನೀವು 15 12 ಮುನ್ನ ನೀನು
ಕ್ರಾಸ್ ಕ್ವಶನ್ ಮಾಡಿ ಮಾಡಿ ಆನ್ಸರ್ ಆಯ್ತು, ಇನ್ನೊಂದ್ಸಲಿ ಮಾಡು. ಹೇಳು. ನನ್ನ ಸ್ಕೂಲಲ್ಲಿ ನನ್ನ ಫೇವ್ರೆಟ್ ಟೀಚರ್ ಯಾರು? ಸ್ಕೂಲಲ್ಲಿ ನಿರ್ಮಲಾ ಕರೆಂಟ್ ಅಲ್ಲ. ಇಬ್ರು ಬರೆಯಲ್ಲ ಅನ್ಕೊಂಡಿದೀನಿ. ಮಾರ್ಗ್ರೆಟ್ ಮ್ಯಾಮ್. ಏನ್ ಬರದ್ರಿ? ಅವ್ರು ಜಾಸ್ತಿ ಇಷ್ಟ, ಅದಾದ್ಮೇಲೆ ಅರ್ಪಿತಾ ಮ್ಯಾಮ್ ಇಷ್ಟ. ಸಾರಿ ಗೈಸ್, ಅವಳಿಗೆ ಮಾರ್ಗ್ರೆಟ್ ಮ್ಯಾಮ್ ಇಷ್ಟ, ಬಟ್ ನಾನು ಅದನ್ನ ಇದ್ ಮಾಡ್ಕೊಂಡಿಲ್ಲ. ಮಾಡ್ತಾಯಿತ್ತು ಮ್ಯಾಮ್. ಅರ್ಪಿತಾ ಮ್ಯಾಮ್ ಇತ್ತೀಚೆಗೆ ತುಂಬಾ ಹೇಳೋಳು ಲಾಸ್ಟ್ ಅರ್ಪಿತಾ ಮ್ಯಾಮ್ ಅಂತ ಎಲ್ಲದಕ್ಕೂ, ಅದಕ್ಕೆ ಅವ್ರ ನೆನ್ಕೊಂಡ್ಬಿಟ್ಟೆ. ಸಾರಿ. ಇಬ್ರು ಅದೇನೆ ಬರ್ದೇವ್ರು. ನೆಕ್ಸ್ಟ್ ಫೇವ್ರೆಟ್ ವೆಜಿಟೇಬಲ್, ತರಕಾರಿ ಯಾವ್ದು ಇಷ್ಟ ನಂಗೆ? ಅಮ್ಮ ತಿನ್ನೋದೇ ಇಲ್ಲ. ಅಮ್ಮ ತರಕಾರಿನೂ ತಿಂತೀಯ ನೀನು ಅಂತ ಗೊತ್ತಿಲ್ಲ ನಂಗೆ. ನಾನು ತಿಂತೀನಿ ರೆಡಿ, ನಾನು ತಿಂತೀನಿ. ಹಂಗಲ್ಲ, ನೀನ್ ತರಕಾರಿ ಯಾವ್ದು ತಿನ್ನೋದು ನಮ್ಗೆ ಗೊತ್ತೇ ಇಲ್ವಳಕಂದ, ಏನು ತಿನ್ನಲ್ಲ ನೀನು. ತಿಂತೀನಿ ಅದನ್ನ. ಡ್ಯಾಡಿ ಬರೀತು, ನಾನು ತಿಂತೀನಿ, ಯೋಚನೆ ಮಾಡಿ. ನಿಮ್ಗೂ ಹಂಗೆ ಇದ್ ಮಾಡ್ತಾ ಇದೀನಿ. ಅಂದ ಅಡ್ಗೆ ನನ್ಗೋಸ್ಕರ ಸೊಪ್ಪೆಲ್ಲ ರೊಟ್ಟಿ ಮಾಡಿ, ಸೊಪ್ಪೆಲ್ಲ ರೊಟ್ಟಿ ಜೊತೆ ಕಲಸಿ ರೊಟ್ಟಿ ಮಾಡಿದೀನಿ. ಇವಾಗ ಆನ್ಸರ್ ಗೊತ್ತಿಲ್ಲ. ತರಕಾರಿ ಗೊತ್ತಿಲ್ಲ. ಹೇಳ್ಕೊಡ್ಬಾರ್ದು ನೀವು, ಬೇರೆಣ ಹೇಳ್ಕೊಡ್ತಾ? ಹೇಳ್ಕೊಡ್ಬಾರ್ದು. ನಾನು ಆ ಕಡೆಗೆ ನೋಡಿಲ್ಲ ಒಂದ್ ಕಡೆಗೆ. ಆಮೇಲೆ ಸೇಯಿಂಗ್ ಎಷ್ಟು ಮೀ ಮಾಡ್ಬಿಡ್ತೀನಿ ನಿಮ್ಗೆ. ಸುಮ್ಮನೆ ಬರ್ತೀನಿ ಅಂದಾಜಿರ್ಬೋದು ಅಂತ. ತೋರಿಸಿ ಡ್ಯಾಡಿ, ಆ ಕಡೆ ತೋರಿಸಿ. ಆಲೂಗೆಡ್ಡೆ, ಪೊಟ್ಯಾಟೊ. ಅಯ್ಯೋ ಕರೆಕ್ಟ್ ಅಲ್ಲ. ಇಬ್ಬರಿದೆ ಕ್ಯಾರೆಟ್, ಬೆಂಡೆಕಾಯಿ ಇನ್ನೆಲ್ಲ ತಿನ್ಬೇಕು ಅಂತ ಇನ್ಸ ಬರ್ತಿಲ್ಲ ಅದಕ್ಕೆ. ಕ್ಯಾರೆಟ್ ತಿಂತೀನಿ, ಬೆಂಡೆ, ಆಲೂಗೆಡ್ಡೆ ಎಷ್ಟು ಇಷ್ಟ ನಂಗೆ. ಆಲೂಗೆಡ್ಡೆ ಎಷ್ಟು ಇಷ್ಟ. ಆಲೂಗೆಡ್ಡೆ ಅಷ್ಟೊಂದೆಲ್ಲ ಕಿತ್ಕೊಳ್ಳಿಲ್ಲ ಮರ್ತ್ಬಿಟ್ಟೆ. ಏನು ಗೊತ್ತಿಲ್ಲ ನನ್ ಬಗ್ಗೆ ನಿಮ್ಮ. ಎಲ್ಲ ಗೊತ್ತು. ಎಷ್ಟು 15 ಮಾರ್ಕ್ಸ್ ನಂದು ಅಮ್ಮ. ಏನು ಒಂದೇ ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಸುಸ್ತಾಗೈತೆ ಗೈಸ್. ನಮ್ಮ ಮಮ್ಮಿನ ಬಿಟ್ಟು ಬೇರೆ ಯೂಟ್ಯೂಬರ್ ನಂಗೆ ಯಾರು ಇಷ್ಟ? ನಮ್ಮ ಮಮ್ಮಿನ ಬಿಟ್ಟು. ನಮ್ ಡ್ಯಾಡಿ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತು, ನಿಮ್ ಡ್ಯಾಡಿಗೂ ಕಳ್ಳ. ನಾನು ಒಂದು ಡೈಲಾಗ್ ಹೊಡ್ಬಿಟ್ನಲ್ಲ, ಅದೆಲ್ಲ ಅರ್ಥ ಮಾಡ್ಬಿಟ್ಟಿದ್ದೆ. ಓ ಕರೆಕ್ಟ್. ಸ್ಯಾಮ್ ಸಮೀರ್ ಅಣ್ಣ. 16, 13 ಗೈಸ್. ನಮ್ಮ ಮನೇಲಿ ಎಲ್ರಿಗೂ ಸ್ಯಾಮ್ಸಂಗ್ ಇಷ್ಟ. ಜುಬೇರ್ ಅಣ್ಣ ಜಾಸ್ತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತಾಡ್ತಾವನೆ ಅವನು. ವಾಯ್ಸ್ ಕೇಳಿ. ಅರಿವಿನ ಪಕ್ಕ ಬಾ. ಹಾ ಬಾಯಿಗೆ ಹೇಳ್ತೀನಿ. ಡ್ಯಾಡಿಗೂ ಅದ್ರ ಮೇಲೆ ಕುತ್ಕೊಳ್ಳೋ. ಈ ಕಡೆ ನಾನ್ ಕ್ವಶನ್ಸ್ ಅಲ್ಲಿ ಇಲ್ವೇ ಇಲ್ಲ ಬಿಡಿ, ಎಲ್ಲ ಬರೋ. ನೆಕ್ಸ್ಟ್ ಕ್ವಶನ್. ಈಗ 16, 13. ನಂದು ಸ್ಕೂಲಲ್ಲಿ ಯೂನಿಫಾರ್ಮ್ ಕಲರ್ ಯಾವುದು? ಯಾವ ಸ್ಕೂಲಲ್ಲಿ? ಇದರಲ್ಲಿ ಭಾರತದಲ್ಲಿ 2 ಕಲರ್ ಐತೆ, 2 ಬರಿಬೇಕು. ನಾನು ಜುಬೇರಣ್ಣ ನೋಡ್ತಾ ಇರ್ತೀನಿ, ಹೇಳ್ಕೊಟ್ಬಿಡ್ರಿ ಅಂತ. ಅದು ಯಾವ ತರ ಬರೆಯೋದು? ಸ್ವಲ್ಪ ಕಲರ್, ಆ ಕಲರ್ ಸ್ವಲ್ಪ ಕನ್ಸಿಡರ್ ಮಾಡ್ಕೋಬೇಕು. ಕನ್ಸಿಡರ್ ಮಾಡ್ತೀನಿ. ತೋರ್ಸಿ ಇಬ್ರು. ಎಲ್ಲ ಹಂಗೆಲ್ಲ ಬರೆಯಂಗಿಲ್ಲ, ಒಂದ್ ಕಲರ್ ಬರೀರಿ, ಎಲ್ಲಾನು ಬರ್ಬೋದು. ಅಲ್ಲ ನಿಮ್ಗೆ 2 ಇದ್ದಲ್ಲ, ಲಾಸ್ಟ್ ಆಗ್ತಿದಲ್ಲ. ವೆಡ್ನೆಸ್ಡೇ ಸ್ಯಾಟರ್ಡೇದಲ್ಲ, ಮಂಡೇ ಟ್ಯೂಸ್ಡೇ ಹಾಕೊಳ್ಳಿ. ಯಾಕಣ್ಣ? ಬ್ಲೂ ಮತ್ತೆ ಕ್ರೀಮ್ ಬದಲು ಎಲ್ಲೋ ಬರ್ದಿದ್ರು. ಸ್ವಲ್ಪ ಲೈಟ್ ಎಲ್ಲೋ. ಏನ್ ಬರ್ದಿದ್ದೀರಾ? ವೈಟ್ ಒಂದು, ಸ್ಕೈ ಬ್ಲೂ, ಅದೇ ಬ್ಲೂ. ಸ್ಯಾಟರ್ಡೇ ವೈಟ್, ಸ್ಯಾಟರ್ಡೇ ವೆಡ್ನೆಸ್ಡೇ ಇಲ್ಲ ಅಂದೆ ನಾನು. ಇದ್ದಾರೋ ಆಯ್ತು. ಇದ್ ಮಾಡಿ ನನ್ಗೆ. ಈಗ ನಾನು ಬ್ಲೂ ಎಲ್ಲೋ ಬರ್ತಿದ್ದೀನಿ. ಕಂದಾಗ ಮೋಸ ನೀವ್ ಯಾವ ತರ ಐರನ್ ಮಾಡ್ಕೊಟ್ಟಿದ್ದೀರಾ? ಹೂ ಅಂದ್ಬಿಡಿ. ಮಾಡ್ಕೊಟ್ಟಿದ್ದ ಡ್ಯಾಡಿ ಗೊತ್ತಿಲ್ವಲ್ಲ ಮತ್ತೆ. ಅಪ್ಪ ಎಲ್ಲೋ ಮನ್ಸು ಇಟ್ಕೊಂಡು ಎಲ್ಲೋ ಮಾಡ್ತಿದ್ದ. ಮನ್ಸಾರಿ ನೋಡ್ಕೊಂಡು ಐರನ್ ಮಾಡ್ತಿದ್ದೆ ಅಷ್ಟೇ. ನೋಡ್ಕೊಂಡು ಐರನ್ ಡ್ಯಾಡಿ ನೋಡು, ನಿಮ್ಮಪ್ಪ ಮನ್ಸೇ ಇಲ್ಲಕಂದ. ಬರೀ ಚಿನ್ನದ ಐರನ್ನೇ ಮಾಡಿಲ್ಲ ನಿಂಗೆ. ಜಾಸ್ತಿ ಮಾಡಿದ್ದೆ. ನೆಕ್ಸ್ಟ್ ಕ್ವಶನ್.
ನಂದು ಶೂ ಸೈಜ್ ಏನು? ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. 8 ಅಥವಾ 9 ಇರ್ಬೋದೇನೋ. ಏನ್ ಬರ್ದಿದ್ದೀರಾ? ಒಂದ್ ಫಸ್ಟ್ ಸ್ಟ್ಯಾಂಡರ್ಡ್ ಪ್ರಾಮಿಸ್ ನಲ್ಲಿ 5 ಅನ್ಕೊಂಡಿದ್ದೀನಿ. ಏನ್ 8 ಅಂತಾನೆ ಬರ್ದಿದ್ದು. 1 ಪಾಯಿಂಟ್ 5 ಮಾ. ಎಷ್ಟು ನಂದು 6 17 ನಂದು 17 ಅಪ್ಪಂದು 15. ಒಂದ್ ನಿಮಿಷ. ಅಲ್ಲೇ ಅಪ್ಪ ಬರ್ಕೊಂಡಿರಲ್ಲ ಸರಿ. ಅದಡಿ ಪಾಯಿಂಟ್ ಹಾಕೋದು. ಯಾಕಂದ್ರೆ ನಾನು ಒಂದು ಇಬ್ರು ಒಟ್ಟಿಗೆ ಹೇಳಿದ್ನಲ್ಲ. ಎಡಿಟಿಂಗ್ ಮಾಡ್ಬೇಕು, ಪಾಯಿಂಟ್ಸ್ ಗೊತ್ತಾಗುತ್ತೆ. ಅಪ್ಪಂದು 15. ನೆಕ್ಸ್ಟ್ ನಂದು ನಂಗೆ ಇದ್ರಲ್ಲಿ ಕ್ವಶನ್ ಅಂತಲ್ಲ, ನಂಗೆ ಯಾವ ಬಟ್ಟೆ ಹಾಕಿದ್ರೆ ಚೆನ್ನಾಗ್ ಕಾಣಿಸ್ಬೋದು ಅಂತ ನಿಮ್ಗೆ ನಿಮ್ ಪ್ರಕಾರ ನನ್ಗೆ ಯಾವ ಬಟ್ಟೆ ಹಾಕೊಂಡ್ರೆ ಅಂದ್ರೆ ಪಾಯಿಂಟ್ಸ್, ಅದಕ್ಕೆ ಇಬ್ರಿಗೂ ಪಾಯಿಂಟ್ಸ್ ಇದ್ದೇ ಇರುತ್ತೆ. ಅದು ನಿಮ್ಮ ಆಪ್ಷನ್. ನಿಮ್ಗೆ ನಾನು ಯಾವ ಬಟ್ಟೆ ಹಾಕೊಂಡ್ರೆ ಚೆನ್ನಾಗ್ ಕಾಣಿಸ್ತೀನಿ ಅಂತ ಬರ್ದಾಯ್ತು ಮಮ್ಮಿ ಆಗ್ಲೇ. ಡ್ಯಾಡಿ ನಂಗೆ ಗೊತ್ತು ಡ್ಯಾಡಿ ಟ್ರೆಡಿಷನಲ್ ಯಾವ್ದಾದ್ರು ಬರ್ದಿರುತ್ತೆ ಅಂತ, ಮಮ್ಮಿ ವೆಸ್ಟರ್ನ್ ಬರ್ದಿರುತ್ತೆ. ನಂಗಂದು ಟೀ ಶರ್ಟ್ ಪ್ಯಾಡು ಡ್ಯಾಡಿ ವೆಸ್ಟರ್ನ್ ಬರ್ದ್ಬಿಟ್ಟಿದ್ದೆ. ಎರಡು ಆಯ್ತಾ? ಮಾರ್ಕ್ಸ್ ಇಲ್ಲ ಸುಮ್ನೆ ಕೇಳಿದೆ ಅಷ್ಟೇ. ನಂಗೆ ಫೇವ್ರೆಟ್ ಸ್ನ್ಯಾಕ್ಸ್ ಅಂದ್ರೆ ಆಪ್ಷನ್ ಕೊಡ್ತೀನಿ, ಅಷ್ಟ್ರಲ್ಲಿ ಬರೀರಿ. ಪಾನಿಪುರಿ, ದಹಿಪುರಿ, ಗೋಬಿ ಮತ್ತೆ ಸಮೋಸ. ಎಲ್ಲ ಇಷ್ಟ. ಚಿಕ್ಕದಿಂದ ಇಷ್ಟಪಡ್ತಿದ್ ನಾನು. ದಹಿಪುರಿ ಇಷ್ಟ, ದಹಿಪುರಿ ಆದ್ಮೇಲೆ ಪಾನಿಪುರಿ. ದಹಿಪುರಿ ಪಾಯಿಂಟ್ಸ್ ಇಬ್ರು. ಅವಳು ಚಿಕ್ಕದ್ರಲ್ಲಿ ಮೈಕೂರು ಚಿಕ್ಕವಳಿದ್ದಾಗ ನಾವು ಪಾನಿಪುರಿ ತಿನ್ನಕ್ ಹೋದ್ರೆ ದಹಿಪುರಿನೇ ಯಾವಾಗ್ಲೂ ಐಸ್ ಕ್ರೀಮ್ ಪುರಿ ಅಂತ ಕೇಳೋಳು. ಅವರು ರೋಡಲ್ಲಿ ಬರ್ತಿದ್ದಂಗೆನೆ ಹೇಳೋರು ಐಸ್ ಕ್ರೀಮ್ ಪುರಿ ಬೇಕಪ್ಪ ಅಂತ. ಬೇಕು ಅಂತ ತಿನ್ನೋಳು. ನಮ್ಮಿಬ್ರಿಗೂ ಗೊತ್ತು ಅದು ಆನ್ಸರ್. ನಂಗೆ ಐಸ್ ಕ್ರೀಮ್ ಅಲ್ಲಿ ಯಾವ ಫ್ಲೇವರ್ ಇಷ್ಟ? ಗಾಡಿ ನಂಗೆ ಐಸ್ ಕ್ರೀಮ್ ಅಲ್ಲಿ ಯಾವ ಫ್ಲೇವರ್ ಇಷ್ಟ ಹೇಳ್ಬೇಡಿ. ಅಂದ್ರೆ ಫಲೂಡಾನ ಮಾಮೂಲಿ ಐಸ್ ಕ್ರೀಮ್? ಫಲೂಡಾ ಅಲ್ಲ, ಮಾಮೂಲಿ ಐಸ್ ಕ್ರೀಮ್ ಅಲ್ಲಿ ಫ್ಲೇವರ್. ಗೊತ್ತು ಇಬ್ರು ತಪ್ಪು ಮಾಡ್ತೀರಾ ಅಂತ, ಕನ್ಫ್ಯೂಸ್ ಅಲ್ಲಿ ತಪ್ಪು ಮಾಡ್ತೀರಾ ಅಂತ ಅನ್ಕೊಂಡು. ಬಟರ್ ಸ್ಕಾಚ್. ಏನಿದು? ಮಾಡು ಚಾಕ್ಲೇಟ್ ವೆನಿಲಾ. ಮುನ್ನ 2 ಆಪ್ಷನ್ ಇಲ್ಲ ಅಂತ ಆಗ್ಲೇ ಸರಿ ಆಯ್ತು. ಚಾಕ್ಲೇಟ್ ಹೆಂಗೆ ಗುರು ಏನ್ ಹೇಳ್ರಿ? 1000% 100% ಹೆಂಗೆ ಏನು ಡಬ್ಬ ಹೇಳಿ ಮಾರ್ಕ್ಸೇ ಬರ್ತಾಯಿಲ್ಲ. ನೆಕ್ಸ್ಟ್ ನಾನು ಬುಕ್ಸ್ ಎಲ್ಲ ಎಲ್ಲಿ ತಗೊಳ್ಳೋದು? ಬುಕ್ಸ್ ಯಾವ ಸ್ಟೋರ್ ಅಲ್ಲಿ? ಅಂದ್ರೆ ಯಾವ ರೆಗ್ಯುಲರ್ ಅಂತಲ್ಲ, ಅಂದ್ರೆ ಏನಾದ್ರೂ ಇಂಪಾರ್ಟೆಂಟ್ ಆಗಿ ಬೇಕಂದ್ರೆ, ಇಲ್ಲೆಲ್ಲೂ ಸ್ಟೇಷನರಿ ಸಿಗ್ಲಿಲ್ಲ ಅಂದ್ರೆ ಅಲ್ಲೋಗಿ ತಗೊಳ್ಳೋದು. ಯಾವ್ದು ಅದ್ರ ಹೆಸರು ಗೊತ್ತಿಲ್ಲ ನಂಗೆ. ಹಂಗೆ ಮರ್ತೋಗ್ಬಿಟ್ಟೈತೆ. ಅಲ್ಲಿ ಹೆಸರು ಗೊತ್ತಾಯ್ತಲ್ವಲ್ಲ, ನಂಗೆ ಮರ್ತೋಗ್ಬಿಟ್ಟೈತೆ. ಅಪ್ಪನ್ ಕೇಳು, ಅದ್ರಲ್ಲಿ ನೋಡಿ ಯಾವ್ದು ಸರಿ. SLV ಕರೆಕ್ಟ್. ಸ್ವಪ್ನಾಗ ಯಾವತ್ತು ಟಿಂಟಲ್ ಹೋಗೋದು ಸ್ವಪ್ನಾಗೆ. ಇದು ಡ್ಯಾಡಿಗೆ ಪಾಯಿಂಟ್ ಬರುತ್ತೆ ಅಂತ ಗೊತ್ತಿತ್ತು. 18-16 ಯಾಕಂದ್ರೆ ಅರವಿಂದ ಯಾವಾಗ್ಲೂ ಕರ್ಕೊಂಡು ಹೋಗೋದು. ಅವಳಿಗೆ ಏನಾದ್ರು ಬೇಕಂದ್ರೆ ಶೂಸ್ ಇರ್ಬೋದು, ಅವಳಿಗೆ ಏನೇ ಬೇಕು ಅಂದ್ರೆ ಬುಕ್ಸ್ ಬೇಕು ಅಂದ್ರೂ ಅರವಿಂದ ಕರ್ಕೊಂಡು ಹೋಗೋದು. ಹಂಗಾಗಿ 17 ಡ್ಯಾಡಿ ಏನ್ ಹೇಳ್ತೀರಾ ಡ್ಯಾಡಿ? SLV ಹೋದ್ರೆ ಎಲ್ಲಾ ಸಿಗುತ್ತೆ, ಯಾವ್ದು ಸಿಗಲ್ಲ ನಂಗೆ ಇಲ್ಲ. ಇಂಪಾರ್ಟೆಂಟ್ ಬುಕ್ಸ್ ಎಲ್ಲ ಪ್ರತಿಯೊಂದು. ಅಲ್ಲೊಂದು ವಸ್ತು ಇಷ್ಟ ನನ್ಗೆ, ಒಂದು ತಗೋಬೇಕು ಅಂತವ್ರೆ. ಸ್ವಲ್ಪ ದಿನ ಆದ್ಮೇಲೆ ತಗೋತೀನಿ ಅದನ್ನ. ಎಲ್ಲಿ? ಗಿಫ್ಟ್ ಕೊಡ. SLV ನಾನು ಹೇಳ್ತಿರೋದ್ರಲ್ಲಿ ಏನೇನ್ ಸಿಗುತ್ತೆ ಪರವಾಗಿಲ್ವಾ ಆ ತರ ಹೇಳಿ. SLV ಎಲ್ಲ ಸಿಗುತ್ತೆ, ಎಲ್ಲಾ ಬುಕ್ಸ್, ಇಂಪಾರ್ಟೆಂಟ್ ಬುಕ್ಸ್, LKG to PUC ತನಕ ಎಲ್ಲ ಸಿಗ್ತದೆ. ಓಕೆ ಗೈಸ್,
ನೆಕ್ಸ್ಟ್ ಕ್ವಶನ್. ತುಂಬಾ ಲಾಂಗ್ ಆಯ್ತು ಅನ್ಸುತ್ತೆ ಕ್ವಶನ್ಸ್ ಕಂದ. ಹೌದಾ? ಪಾರ್ಟ್ 2 ಮಾಡ್ಬಿಡೋಣ. ಬೇಡ ಬೇಡ. 20 class. ನಿದ್ರೆ ಮಾಡ್ಬೇಕಲ್ಲ. ನಿದ್ದೆ ಬರ್ತಾ ಇದೆ. ಆಕ್ಚುಲಿ 11:30 11:30ಗೆ ನಾವು ಮಾಡ್ತಿರೋಂಥದ್ದು. ನಮ್ಮ ಮರುಗಂತೂ ಊಟನೂ ಆಗಿಲ್ಲ, ನಿದ್ರೆನೂ ಆಗಿಲ್ಲ, ಫುಲ್ ಸುಸ್ತಾಗ್ಬಿಟ್ಟೈತೆ. ಶಾಪಿಂದ ಬಂದ್ರು, ಬಂದ ತಕ್ಷಣ ಸ್ಟಾರ್ಟ್ ಮಾಡಿದ್ವಿ. ನಾನು ಶಾಪಿಂದಾನೇ ಬಂದಿದ್ದು. ಎಷ್ಟು ಕ್ವಶನ್ ಬೇಕು? ಅಷ್ಟೇ ನಂಗೆ ಮನ್ಸಿಗೆ ಅನ್ಸಿದ್ದೆಲ್ಲ. ಹೇಳಮ್ಮ. ನೆಕ್ಸ್ಟ್, ನಿಮ್ಮಿಬ್ರು ಬಿಟ್ಟು ನಂಗೆ ಜಾಸ್ತಿ ಫೇವ್ರೇಟ್ ಇಷ್ಟ ಅಂದ್ರೆ ಯಾರು? ಫೇವ್ರೇಟ್ ಇಷ್ಟ ಅಂದ್ರೆ ಬರಿಬೇಕು. ಯಾವ ತರ ಅಂದ್ರೆ ನಿಮ್ಮಿಬ್ರು ಬಿಟ್ರೆ ಅವ್ರ ಜೊತೆ ಆರಾಮಾಗಿ ಖುಷಿಯಾಗಿ ಫುಲ್ ಜಾಸ್ತಿ ಇಷ್ಟ ಪಟ್ಕೊಂಡಿರ್ತೀನಿ ಅಂತ. ತುಂಬಾ ಇಷ್ಟ. ತುಂಬಾ ಇಷ್ಟ ಅವ್ರು. ತುಂಬಾ ಹೆಸರು ಬರಿಬೇಕು. ಹೆಸರು ಬರ್ತಿದ್ದೀರಾ ಇಬ್ರು? ಅಮ್ಮ ಶಾರದಮ್ಮ. ಎಲ್ಲಾರು ಶಾರದಾ ಅಮ್ಮನರು ಸಾರು ಶಾರದಾ ಅಂತ ಕರೀವಾಗ ಚಿಕ್ಕದ್ರಲ್ಲಿ. ನಮ್ಮಮ್ಮಂಗೆ ಹೊಟ್ಟೆ ಹೊರ್ಸ್ಗಳಿವೆ ಜಾಸ್ತಿ ಗೈಸ್. ತುಂಬಾನೇ ಹೊಟ್ಟೆ ಹೊರ್ಸಿದೀನಿ. ಅಂದ್ರೆ ಸ್ವಲ್ಪ ತುಂಟಿ ಅಂದ್ರೆ ಅಕ್ಕ ಫುಲ್ ಸಾಫ್ಟು, ನಾನು ಅಷ್ಟೇ ಅಪೋಸಿಟ್. ಅಮ್ಮಂಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹೊರ್ಸ್ಬಿಟ್ಟಿದೀನಿ. ಇದ್ ಬೇಕು ಅಂದ್ರೆ ನನ್ನ ಮಗಳು ಪಾಪ ಅಷ್ಟು ಸಾಫ್ಟ್ ಆಗಿ ಉಟ್ಬಿಟ್ಟಿದ್ದಾಳೆ ನಂಗೆ. ನನ್ಗೇನಾದ್ರೂ ಬೇಕು ಅಂದ್ರೆ ನಮ್ಮ ಅಮ್ಮನ ಮುಂದೆ ಹೋಗಕ್ಕೂ ಬಿಡ್ತಿರ್ಲಿಲ್ಲ ಗೈಸ್. ನಾನು ಸೀರೆ ಇಟ್ಕೊಂಡು ನಿಂತ್ಕೊಂಡ್ಬಿಡುವೆ, ಇದ್ ಬೇಕೇ ಬೇಕು ಅನ್ನೋ ಹಠ ಗೈಸ್. ಚಿಕ್ಕದ್ರಲ್ಲೇ ಅಂತ ಹಠ ಆಯ್ತು ನನಗೆ. ಬಟ್ಟೆ ಇಟ್ಕೊಬಿಡೋದು ಗೈಸ್. ಇದನ್ನೆಲ್ಲ ನಮ್ಮ ಮನೇಲಿ ಹೇಳ್ತಾರಲ್ಲ, ಅದನ್ನ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅಮ್ಮಂಗಂತೂ ತುಂಬಾ ಹೊಟ್ಟೆ ಉರ್ಸ್ಕೊಂಡಿದೀನಿ. ಚಿಕ್ಕವಳಿಂದ ಹಿಡಿದು ಮದ್ವೆ ಆಗೋ ತನಕನೂ ನೋವು ಕೊಟ್ಟಿದೀನಿ ಗೈಸ್, ತುಂಬಾನೇ. ನೆಕ್ಸ್ಟ್ ಟೈಮ್ ಅಮ್ಮಂಗ ಹತ್ರ ನನ್ ಮಗಳಂದ್ರೆ ಪಂಚ ಪ್ರಾಣ ಪಾಪ. 3 ಜನ ಅಂದ್ರೂ ಇಷ್ಟ ಅಮ್ಮಂಗೆ. 3 ಜನನೂ ಒಂದೇ ತರ ಅಲ್ಲ ಗೈಸ್, ನಾನು ಆತರ ಹೇಳ್ತಿಲ್ಲ. ಅಂದ್ರೆ ಹೇಳಿದ್ 3 ಜನನು ಇಷ್ಟ. ಅಮ್ಮಂಗೇನಂದ್ರೆ ಮೊಮ್ಮಕ್ಳು 3 ಜನನು ತುಂಬಾ ತುಂಬಾ ಇಷ್ಟ. ನಮ್ಮ ಮಕ್ಳನ್ನ 3 ಜನನು ಹಂಗೆ ನೋಡ್ಕೊಳತ್ತೆ ಗೈಸ್ ಅಮ್ಮ. ನೆಕ್ಸ್ಟ್ ಕ್ವಶನ್, ನಂಗೆ ನಾನ್ ವೆಜ್ ಅಲ್ಲಿ ಅದು ಕಂಡ್ರೇನೆ ಆಗಲ್ಲ. ಗೊತ್ತಿಲ್ವಾ? ಫಿಶ್ ಕಂಡ್ರೆ ನಂಗೆ ಒಂಚೂರು ಆಗಲ್ಲ. ಇಬ್ರು ಬರೆದವ್ರೆ, ಇಬ್ರಿಗೂ ಪಾಯಿಂಟ್. ಕನ್ನಡ ಇಂಗ್ಲಿಷ್. ನೆಕ್ಸ್ಟ್ ಕ್ವಶನ್. ಹಲೋ, ನಂದೆಷ್ಟು ನಿಮ್ದೆಷ್ಟು? ಬಿಡಿ, ಲಾಸ್ಟ್ ಲೆಕ್ಕ. 19, 21. ಯಾವ್ದು 21? ನಿಮ್ದೆ. ನಂಗೆ ಬೆಳಗಿನ ತಿಂಡಿಲಿ ಅದಂದ್ರೆ ಇಷ್ಟ ಇಲ್ಲ. ಮಾಡಿದ್ರೆ ಕಷ್ಟಪಟ್ಟು ಸ್ವಲ್ಪ ತಿಂತೀನಿ. ಇವತ್ತು ಕೂಡ ಅದನ್ನೇ ಮಾಡಿದ್ದೆ, ಅವ್ರಿಗೆ ಇಷ್ಟ ಇಲ್ಲ. ಇವತ್ತೇ ಆನ್ಸರ್ ಹೇಳ್ತಾ ಇದೀರಲ್ಲಮ್ಮ. ಅವಲಕ್ಕಿ ಉಪ್ಪಿಟ್ಟು. ಇವಾಗ ಸ್ಟಾಪ್ ಮಾಡೋಣ. ಫೈನಲಿ ಆಯ್ತು. ಈಗ ಪಾಯಿಂಟ್ಸ್ ಬೇಕಿದೆ, ಇದಿಲ್ಲ ಅಂದ್ರೆ ಆಗಲ್ಲ. ಗೈಸ್, ಅರವಿಂದು 20, ನಂದು 22. ಏನ್ ಹೇಳ್ತೀರಮ್ಮ? ಏನ್ ಗಿಫ್ಟ್ ಕೊಡ್ತೀರಾ? ಸರ್ಪ್ರೈಸ್ ಗಿಫ್ಟ್. ಹೌದಾ? ಸರ್ಪ್ರೈಸ್ ಗಿಫ್ಟೇನಾ? ಸ್ವಲ್ಪ ಕ್ಲೂ ಕೊಡ್ಬೋದಲ್ಲ ಗಿಫ್ಟ್ ಬಗ್ಗೆ? ಕ್ಲೂ ಏನು ಕೊಡಲ್ವಾ? ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಎಂಜಾಯ್ ಮಾಡಿ. ಅದ್ರ ಮಿಸ್ಟೇಕ್ ಆಗೋಯ್ತು. ಅಮ್ಮ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತಾ? ನಿನ್ ಬಗ್ಗೆ ತುಂಬಾ ವಿಷಯಗಳು ನನ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಗೊತ್ತಿತ್ತು ಅಂತಾನು ಗೊತ್ತಿತ್ತು, ಆದ್ರೂ ಒಂದೊಂದ್ಸರಿ ಭಯ ಇತ್ತು, ಏನಾಗ್ಬಿಡುತ್ತಪ್ಪ, ಏನ್ ಮಿಸ್ಟೇಕ್ ಮಾಡ್ಬಿಡ್ತೀನಿ ಅಂತ. ಮಿಸ್ಟೇಕ್ ಮಾಡ್ಲಿಲ್ಲ, ತುಂಬಾ ಹೇಳ್ದೆ. ಥ್ಯಾಂಕ್ ಯು ಕಂದ. ಥ್ಯಾಂಕ್ ಯು. ಲಕ್ಷ್ಮಿ ಬೆಟರ್ ಮಾಡಿ ನನಗೋಸ್ಕರ ವಿಡಿಯೋ ಮಾಡಿದ್ಯಾ, ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಡ್ಯಾಡಿ. ಸಾರಿ ಮಗಳೇ, ನಾನು ಕನ್ಫ್ಯೂಸ್ ಆಗೋದೆ. ನಿನ್ನೆ ಎಷ್ಟೋ ವಿಷಯಗಳು ನನಗೆ ಗೊತ್ತಿರೋದು ಗೊತ್ತಿಲ್ದಂಗೆ ಕನ್ಫ್ಯೂಸ್ ಆಯ್ತು. ಸರಿ ಗೈಸ್, ಅವರು ಸ್ವಲ್ಪ ಅಂದ್ರೆ ವಿಡಿಯೋದಲ್ಲಿ ಯಾವಾಗ್ಲೂ ಬರಲ್ಲ ಅರವಿಂದ್, ಕ್ಯಾಮ್ರಾ ಮುಂದೆ ಹಂಗಾಗಿ ಸ್ವಲ್ಪ ಇವಾಗ ಮಮ್ಮಿ ಗೆದ್ದಿ ಸ್ವಲ್ಪ ನರ್ವಸ್ ಆಗ್ಬಿಟ್ರು ಅಷ್ಟೇ. ಈಗ ಮಮ್ಮಿ ಗೆದ್ದಿರೋದ್ರಿಂದ ಮಮ್ಮಿಗೆ ಗಿಫ್ಟ್, ಡ್ಯಾಡಿ ಸೋತಿರೋದ್ರಿಂದ ಡ್ಯಾಡಿ ಸೇಯಿಂಗ್ ಎಸ್ ಟು ಮೀ ಅಥವಾ ಏನಾದ್ರೂ ಪನಿಷ್ಮೆಂಟ್. ಓಕೆ,
ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. Comment ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕು, ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕು ಅಂತ ಹೇಳಿ. ಯಾರ್ದು ಓನೋಸ್ಮಿ ಬೆಟರ್ ಮಾಡ್ಬೇಕು. ಊನಸ್ಬಿ ಬೆಟರ್ ನಮ್ಮಲ್ಲಿ ಈಗ ಜಾಸ್ತಿ ವಿಡಿಯೋಗ್ ಬರುವಂತವ್ರು ಜುಬೇರ್ ಬರ್ತಾನೆ, ಅಭಿ ಬರ್ತಾನೆ, ಭೂಮಿ ಬರ್ತಾಳೆ, ಹಾಗೆ ಅರವಿಂದ್ ಬರ್ತಾರೆ, ನಾನು ಮುನ್ನಿ. ಈಗ ಆಲ್ರೆಡಿ ಮುನ್ನಿ ಮಾಡಿದಾಳೆ. ಊನಸ್ಬಿ ಬೆಟರ್ ಇನ್ ಯಾರ್ದು ಮಾಡ್ಬೇಕು ಅಂತ ಹೇಳಿ. ಬೇಡ, ಯಾರ್ದು ಗೊತ್ತಾದ್ರೂ ಹ್ಮ್. ನಾನೇ ಗೆಲ್ಲೋದು. ಎಲ್ಲರ ಬಗ್ಗೆನೂ ನಂಗೆ ಓ ನೋಡಿ ಗೈಸ್, ಎಲ್ಲರ ಬಗ್ಗೆನೂ ಗೊತ್ತು. ಅಮ್ಮ ಇಷ್ಟೊಂದು ಇದಿರ್ಬಾರ್ದು. ಗೊತ್ತು ಎಲ್ಲ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್, ಏನಾರು ಓವರ್ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್ ಇರ್ಬಾರ್ದು. ನಿಜ ಎಲ್ಲರ ಬಗ್ಗೆ. ಹಂಗೆ ನಿಮ್ಮ ಅಪ್ಪ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡೆ ನಿನ್ ಬಗ್ಗೆ ಸೋತಿದ್ದು. ನಿಮ್ಮಿಬ್ರಲ್ಲಂತೂ ಇನ್ನೂ ಗೊತ್ತು. ನಿಮ್ಮಿಬ್ರಿಗಿಂತ ಓಕೆ ಗೈಸ್, ಈಗ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಅರವಿಂದ್ ಅಪರೂಪಕ್ಕೆ ಬಂದಿದ್ದಾರೆ ನಮ್ಮ ವಿಡಿಯೋಗೆ. ಪಾಪ ಅವ್ರಿಗೆ ನಿಜವಾಗ್ಲೂ ಕ್ಯಾಮ್ರಾ ಮುಂದೆ ಬರೋಕ್ಕಾಗಲ್ಲ, ಯಾವಾಗ್ಲೂ ಬರಲ್ಲ, ಸ್ವಲ್ಪ ಮುಜುಗರ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನೂ ಮುಂದೆ ಬರ್ತೀವಿ. ನಮ್ದು ಮುಂದಕ್ಕೆ ಏನೇನು ವಿಡಿಯೋಗಳು ಬೇಕು ನಿಮ್ಗೆ ಎಲ್ಲ ಕೊಡ್ತಾ ಇರ್ತೀವಿ. ಏನ್ ವಿಡಿಯೋ ಬೇಕು, ನೆಕ್ಸ್ಟ್ ವಿಡಿಯೋ ಮಾಡ್ತೀರಿ. ನೋಡೋಣ. ನೀವೇನಾದ್ರೂ ನಮ್ಮ ವಿಡಿಯೋನ ಹೀಗೆ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ನಮಗೆ ಕಮೆಂಟು, ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡ್ಕೊಂಡು ನಮ್ಮ ವ್ಯೂವರ್ಸ್ ಜಾಸ್ತಿ ಆದ್ರೆ ನಮ್ಮ ಲವ್ ಸ್ಟೋರಿ ವಿಡಿಯೋನು ಕೂಡ ಮಾಡ್ತೀವಿ. ಥ್ಯಾಂಕ್ ಯು ಗೈಸ್. ಮಾಡೋಣ ಲವ್ ಸ್ಟೋರಿ ವಿಡಿಯೋ ಮಾಡೋಣ, ಖಂಡಿತ ಅಲ್ಲಿ. ಖಂಡಿತ ಮಾಡೋಣ. ಓಕೆ ನೋಡಿ, ನಮ್ಗೆ ಈಗ ಜೋಶ್ ಆಗ್ಬಿಟ್ರು. ಓಕೆ ಬಾಯ್ ಗೈಸ್. ಬಾಯ್. ಕಂಟೆಸ್ಟೆಂಟ್ ಎದ್ದೋಗ್ಬಿಟ್ರು.